ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ವಿರೋಧ ಪಕ್ಷದ ನಾಯಕನಿಗೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಹೇಳ್ತಾರೆ. ಬಹುಶಃ ವಿಶ್ವದ ಎಲ್ಲ ಕಡೆಗಳಲ್ಲೂ ಅದೇ ತರ ಹೇಳ್ತಾರೆ ಅನಿಸ್ತದೆ. ಆದ್ರೆ ನಮ್ಮ ದೇಶದಲ್ಲಂತೂ ನಾವು ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತಗೊಂಡು ಕರಿತೇವೆ. ಯಾಕಂತೇಳಿ ಹೇಳಿದ್ರೆ ದೇಶದ ಪ್ರಧಾನಮಂತ್ರಿಗೆ ಎಷ್ಟು ಪ್ರಾಮುಖ್ಯತೆ ಇರ್ತದೆ, ಆತ ಹೇಳುವಂತಹ ಮಾತಿಗೆ ಎಷ್ಟೊಂದು ಬೆಲೆ ಇರ್ತದೋ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕ ಅನ್ಸ್ಕೊಂಡ್ರಿಗೆ ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಇರ್ತದೆ. ಹಾಗೇನೆ ಆಡಳಿತ ಪಕ್ಷ ದಾರಿ ತಪ್ಪದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇವ್ರ ಮೇಲೆ ಇರ್ತದೆ, ಈ ವಿರೋಧ ಪಕ್ಷದವರ ಮೇಲೆ ಇರ್ತದೆ. ಆದ್ರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಅದರಲ್ಲಿಯೂ ಅವರು ಆಗಾಗ ಹೇಳ್ಕೊಂತ ಇರ್ತಾರಲ್ಲ, ನಾನು ಎಲ್ಲಿ ಒಪ್ಪಿ ನನಗೆ ಸಿಗ್ಬೇಕಾದಂತಹ ಮರ್ಯಾದೆ ದೇಶದಲ್ಲಿ ಸಿಗ್ತಾ ಇಲ್ಲ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಈ ರೀತಿಯಾಗಿ ಬಹಳಷ್ಟು ಬಾರಿ ಹೇಳ್ಕೊಂಡು ಬಂದಿರೋದನ್ನ ನೀವು ನೋಡಿದ್ದೀರಾ. ಇಂತಹ ರಾಹುಲ್ ಗಾಂಧಿ ಅವರು ನಿನ್ನೆ ನನಗೆ ಯಾಕೆ ಎಲ್ಲರೂ ಪಪ್ಪು ಅಂತೇಳಿ ಕರೀತಾರೆ ಅನ್ನೋದನ್ನ ಸಾರ್ವಜನಿಕವಾಗಿ ಇಡೀ ದೇಶದ ಎದುರುಗಡೆ ತೆರೆದಿಟ್ಬಿಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ಹಾಗೇನೆ ಇಡೀ ದೇಶದ ಜನತೆಗೆ ನಾನೊಬ್ಬ ಮಹಾನ್ ಸುಳ್ಳುಗಾರ ಅನ್ನೋದನ್ನ ಪ್ರೂವ್ ಮಾಡಿ ಕೂಡ ತೋರಿಸಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ತನ್ನನ್ನ ತಾನು ಒಬ್ಬ ಸುಳ್ಳುಗಾರ ಅಂತ ಪ್ರೂವ್ ಮಾಡಿ ತೋರಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಲೋಕಸಭೆಯಲ್ಲಿ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಬೇಕಾಗಿತ್ತು. ಹಾಗೆಯೇ ರಾಹುಲ್ ಗಾಂಧಿ ಅವರು ಏನೆಲ್ಲ ಮಾತಾಡ್ತಾರೆ, ಯಾವ ರೀತಿಯಾಗಿ ಸರ್ಕಾರವನ್ನ ಪೇಚಿಗೆ ಸಿಲುಕಿಸ್ತಾರೆ, ಈ ರೀತಿಯಾದಂತ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಭಾಷಣವನ್ನ ನಾನು ಕೂಡ ಕೇಳ್ತಾ ಇದ್ದೆ. ಆದ್ರೆ ರಾಹುಲ್ ಗಾಂಧಿ ಅವರು ತನಗೆ ಸಿಕ್ಕಂತಹ ಅವಕಾಶವನ್ನ ಇಲ್ಲಿ ಕೈ ಚೆಲ್ಲಿದ್ರು ಅಂತೇಳಿ ಹೇಳ್ಬೋದು. ಹಾಗೇನೆ ನನ್ನನ್ನ ದೇಶದ ಜನತೆ ಯಾಕೆ ಪಪ್ಪು ಅಂತೇಳಿ ಕರೀತಾರೆ ಅನ್ನೋದನ್ನ ಪ್ರೂವ್ ಮಾಡಿ ಕೂಡ ತೋರಿಸಿದ್ರು. ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಉಳಿದಂತಹ ವಿಷಯಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಅವರು ಭಾಷಣ ಮಾಡುವಾಗ ಮೊದಲಿನ 10-15 ನಿಮಿಷವನ್ನ ಕೇವಲ ಸ್ಟೂಡೆಂಟ್, ಅಂಧಭಕ್ತ ಮತ್ತು ಇಡಿಯಟ್ಸ್ ಅನ್ನೋದರ ಈ 3 ವರ್ಡ್ಗಳ ಬಗ್ಗೆ ಹೇಳ್ಕೊಂಡು ಹೋದ್ರು. ಅದರ ಬಗ್ಗೆ ಮಾತಾಡದೆ ಇರೋದೇ ಉತ್ತಮ ಅನಿಸ್ತದೆ. ಯಾಕಂದ್ರೆ ಅದರಲ್ಲಿ ಏನು ವಿಶೇಷತೆ ಇರಲಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಒಂದು ಪ್ರಮಾದ, ಅಮಿತ್ ಶಾ ಅವರು ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಲಿಕ್ಕೆ ಆದೇಶವನ್ನು ಕೊಟ್ಟರು ಅಂತ ಹೇಳಿದ್ರು. ಆದ್ರೆ ಆಡಳಿತ ಪಕ್ಷದವರು ಇದನ್ನು ವಿರೋಧಿಸಿದ್ರು. ನಿಮ್ಮ ಬಳಿ ಯಾವ ರೀತಿಯಾದಂತಹ ದಾಖಲೆ ಇದೆ ತೋರಿಸಿ, ಇದನ್ನ ಪ್ರೂವ್ ಮಾಡಬೇಕಾಗ್ತದೆ, ನೀವು ಅನಾವಶ್ಯಕವಾಗಿ ಈ ರೀತಿ ಎಲ್ಲ ಹೇಳ್ಬೇಡಿ. ಅಮಿತ್ ಶಾ ಅವರು ಆ ರೀತಿಯಾಗಿ ಆರ್ಡರ್ ಕೊಟ್ಟಿದ್ದಿದ್ರೆ ಆ ಆರ್ಡರ್ ಕಾಪಿಯಲ್ಲಿದೆ ತೋರಿಸಿ, ಆ ಆರ್ಡರ್ ನಂಬರ್ ಏನು ಇದನ್ನ ನಮ್ಗೆ ತಿಳಿಸಿ, ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಸುಳ್ಳನ್ನ ಹೇಳಬೇಡಿ ಅಂತ ಕೊಂಡು ನೇರವಾಗಿ ಕಿರಣ್ ರಿಜಿಜು ಅವರು ರಾಹುಲ್ ಗಾಂಧಿ ಅವರ ಬೆವರಿಳಿಸಿದ್ರು ಅಂತಲೇ ಹೇಳ್ಬೋದು. ಹಾಗೇನೆ ಆಡಳಿತ ಪಕ್ಷದವರು ರಾಹುಲ್ ಗಾಂಧಿ ಅವರ ಬಳಿ ನೀವು ತಕ್ಷಣ ಕ್ಷಮೆ ಕೇಳಬೇಕು, ಅಲ್ಲಿವರೆಗೆ ನಾವು ನಿಮ್ಗೆ ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಕೊಂಡು ಗಲಭೆಯನ್ನ ಪ್ರಾರಂಭ ಮಾಡಿದ್ರು. ಇದೆಲ್ಲದೂ ನೀವು ಗಮನಿಸಿರ್ತೀರಾ. ಕೊನೆಗೂ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿಲ್ಲ, ಆದ್ರೆ ಪುನಃ ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ನಾಟಕವನ್ನೇ ಮಾಡಿದ್ರು. ರಾಹುಲ್ ಗಾಂಧಿ ಎದ್ದು ನಿಂತು ಸ್ಪೀಕರ್ ಬಳಿ ಕೇಳ್ತಾ ಇದ್ರು, ನಾನು ಮಾತಾಡಬಹುದಾ ಅಂತೇಳಿ. ಸ್ಪೀಕರ್ ಓಕೆ ಮಾತಾಡಿ ಅಂತೇಳಿ ಹೇಳ್ತಾ ಇದ್ರು. ಆಗ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತಾನೆ ನನ್ನ ಮೈಕ್ ಅನ್ನ ಆಫ್ ಮಾಡಲಾಗಿದೆ, ಮೈಕ್ ಅನ್ನ ಯಾಕೆ ನೀವು ಪದೇ ಪದೇ ಆಫ್ ಮಾಡ್ತಾ ಇದ್ದೀರಾ, ಮೈಕ್ ಅನ್ನ ಆಫ್ ಮಾಡಿದ್ರೆ ನಾನು ಹೇಗೆ ಮಾತಾಡೋದು, ಈ ರೀತಿಯಾಗಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ರು. ಇವರಿಗೆ ಸಪೋರ್ಟ್ ಆಗಿ ಅವರ ಪಕ್ಕದಲ್ಲಿ ಮೋಸ್ಟ್ಲಿ KC ವೇಣುಗೋಪಾಲ್ ಇದ್ರು ಅನ್ಸ್ತದೆ. ಅವರು ಕೂಡ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೋ ಅದನ್ನ ಅನುಮೋದಿಸ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಮೈಕ್ ಆಫ್ ಆಗಿರ್ಲಿಲ್ಲ, ಆನ್ ಅಲ್ಲೇ ಇತ್ತು. ರಾಹುಲ್ ಗಾಂಧಿ ಕಿರ್ಚಾಡ್ತಾ ಇರೋದು ಎಲ್ಲದೂ ಕೂಡ ಇಡೀ ದೇಶದ ಜನತೆಗೆ ಕೇಳಿಸ್ತಾ ಇತ್ತು. ಆದ್ರೆ ರಾಹುಲ್ ಗಾಂಧಿ ನನ್ನ ಮೈಕ್ ಅನ್ನ ಪದೇ ಪದೇ ಆಫ್ ಮಾಡ್ತಾರೆ ಅಂತ ಕೊಂಡು ಇಡೀ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕೊನೆಗೆ ಸ್ಪೀಕರ್ ನಿಮ್ಮ ಮೈಕ್ ಆಫ್ ಆಗಿಲ್ಲ, ಆನ್ ಇದೆ ನೋಡಿ ಅಂತ ಹೇಳಿದ್ರೆ ಪುನಃ ರಾಹುಲ್ ಗಾಂಧಿ ಅವರು ಅದನ್ನ ಆಫ್ ಮಾಡಿಕೊಂಡು ಪುನಃ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಯಾರಿಗೂ ಅವ್ರು ಮಾತಾಡೋದು ಕೇಳಿಸ್ತಾ ಇರ್ಲಿಲ್ಲ. ಅಂದ್ರೆ ಆ ಮೂಲಕ ರಾಹುಲ್ ಗಾಂಧಿ ಅವರು ಮೊದಲು ಮಾತಾಡುವಾಗ ಮೈಕ್ ಆನ್ ಇತ್ತು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ಆನಂತರ ಬಿಡಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ಆಡಳಿತ ಪಕ್ಷದವರು ಕೊಟ್ಟಿಲ್ಲ. ಇದರ ನಡುವೆ 2 ಕಡೆಯಿಂದ ಗಲಭೆಗಳು ಜಾಸ್ತಿ ಆಗ್ಲಿ ಪ್ರಾರಂಭ ಆಯ್ತು. ಆಡಳಿತ ಪಕ್ಷದವರು ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ವಿರೋಧ ಪಕ್ಷದವರು ಮಾಮೂಲಿನಂತೆನೆ ಬೋಲ್ನೇದೋ ಎಲ್ಲಿ ಒಪ್ಪಿಕೋ ಬೋಲ್ನೇದೋ ಅಂತ ಕೊಂಡು ಕಿರ್ಚಾಡ್ತಾ ಇದ್ರು. ಆನಂತರ ಲೋಕಸಭೆಯನ್ನ ಅಡ್ಜರ್ನ್ ಮಾಡಿದ್ರು. ಪುನಃ ಸಭೆ ಸೇರ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಾನು ಮಾತಾಡೋದಿಲ್ಲ ಅಂತೇಳಿ ಹೇಳಿ ಪಟ್ಟಾಗಿ ಕೂತ್ಕೊಂಡ್ರು. ಕೊನೆಗೆ ಜಿತೇಂದ್ರ ಸಿಂಗ್ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಜಿತೇಂದ್ರ ಸಿಂಗ್ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಅಪಾದನೆ ಏನಿದೆ ಅದು ಸುಳ್ಳು ಅನ್ನೋದನ್ನ ಇಡೀ ಸದನಕ್ಕೆ ತಿಳಿಸಿದ್ರು. ಇಲ್ಲಿ ಜಿತೇಂದ್ರ ಸಿಂಗ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಗುಂಡು ಹಾರಿಸಲಿಕ್ಕೆ ಆರ್ಡರ್ ಕೊಟ್ರು ಅಂತೇಳಿ ಹೇಳಿದ್ರಲ್ಲ, ಅದನ್ನ ಸುಳ್ಳು ಅಂತೇಳಿ ಪ್ರೂವ್ ಮಾಡಿ ತೋರಿಸಿದ್ರು. ಎಲ್ಲೇ ಗಲಭೆ ಆಗ್ಲಿ, ಗಲಭೆ ಕೈ ಮೀರಿದಾಗ ಅವ್ರ ಮೇಲೆ ಗುಂಡು ಹಾರಿಸುವಂತಹ ಆದೇಶವನ್ನ ಯಾವುದೇ ಹೋಮ್ ಮಿನಿಸ್ಟರ್ ಕೊಡೋದಿಲ್ಲ. ಅದಕ್ಕೆ ಬದಲಾಗಿ ಆ ನಿರ್ಧಾರವನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ತಗೊಳ್ತಾರೆ, ಅಥವಾ ಅವರಿಗೆ ಸಮಾನಾಂತರವಾಗಿರುವಂತಹ ಪೊಲೀಸ್ ಅಧಿಕಾರಿಗಳು ತಗೊಳ್ತಾರೆ. ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೆ ಹೋಮ್ ಮಿನಿಸ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಸರ್ವತಾ ಸುಳ್ಳು ಅನ್ನೋದನ್ನ ಇಲ್ಲಿ ಜಿತೇಂದ್ರ ಸಿಂಗ್ ಅವರು ಪ್ರೂವ್ ಮಾಡಿ ತೋರಿಸಿದ್ರು. ಹಾಗೇನೆ ಮೊನ್ನೆ ನಡೆದಂತ ಗಲಭೆಯನ್ನ ನೀವು ಗಮನಿಸಿರಬಹುದು. ಎಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಂತ ಗುಂಡಿನ ದಾಳಿ ನಡೆದಿಲ್ಲ. ಅಲ್ಲಿ ಏನಿದ್ರು ಪೆಲೆಟ್ ಗನ್ ಅನ್ನು ಉಪಯೋಗಿಸಿದ್ದಾರೆ.
ಆದ್ರೆ ಆ ಪೆಲೆಟ್ ಗನ್ ನಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತಾರಲ್ಲ ಈ ಕಬ್ಬಿಣದ ಚೂರುಗಳು, ಅದನ್ನ ಉಪಯೋಗಿಸಿರ್ಲಿಲ್ಲ. ಅದಕ್ಕೆ ಬದಲಾಗಿ ಪ್ಲಾಸ್ಟಿಕ್ ಚೂರುಗಳನ್ನ ಉಪಯೋಗಿಸಿದ್ವಿ. ಅದರಿಂದಾಗಿ ಯಾರಿಗೂ ಕೂಡ ಅಂತಹ ಗಾಯಗಳು ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ದೆಹಲಿ ಪೊಲೀಸರು ಕೂಡ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಇದನ್ನು ಒಪ್ಕೊಳ್ಳಿಕ್ ತಯಾರಿಲ್ಲ. ಯಾಕಂದ್ರೆ ಅವರು ಮಾಮೂಲಾಗಿ ಈ ರೀತಿಯ ಪ್ರಪಗಂಡ ಮಾಡ್ಕೊಂಡೆ ಇಲ್ಲಿವರೆ ರಾಜಕೀಯವನ್ನ ನಡ್ಸ್ಕೊಂಡ್ ಬಂದಂತವ್ರು. ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ. ಇಲ್ಲ, ಗುಂಡು ಹಾರಿಸ್ಲಿಕ್ಕೆ ಅಮಿತ್ ಶಾ ಅವರು ಆರ್ಡರ್ ಕೊಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಾನೆ ಇದ್ರು. ಅದಲ್ಲದೆ ಜುಲೈ 20ನೇ ತಾರೀಕು ಅಮಿತ್ ಶಾ ಅವ್ರನ್ನ ನಾನು ನೋಡಿದೆ. ಅವ್ರು ಕಾರ್ ಒಳಗಡೆ ಕೂತ್ಕೊಂಡಿದ್ರು. ಕಾರ್ ಒಳಗಡೆ ಕೂತ್ಕೊಂಡಾಗ್ಲೇ ಅವರು ಗಡಗಡ ನಡುಗ್ತಾ ಇದ್ರು. ವಿದ್ಯಾರ್ಥಿಗಳ ಈ ಪ್ರತಿಭಟನೆಯನ್ನ ನೋಡಿ ಅವರು ಸಂಪೂರ್ಣವಾಗಿ ಹೈರಾಣಾಗಿ ಹೋಗಿದ್ರು, ಭಯಭೀತರಾಗಿದ್ರು. ಈ ರೀತಿಯಾಗಿ ಕೂಡ ಹೇಳಿದ್ರು. ಒಂದು ದೇಶದ ಗೃಹ ಮಂತ್ರಿ ಆಗಿರುವಂತವರು ಈ ರೀತಿಯಾದ ಗಲಭೆ ಅಥವಾ ಪ್ರತಿಭಟನೆಯನ್ನ ನೋಡಿ ಹೆದರುವಂತಹ ಅವಶ್ಯಕತೆ ಇಲ್ಲ, ಅಥವಾ ಆ ರೀತಿಯಾಗಿ ಹೆದರ್ಕೊಳ್ಳೋದು ಇಲ್ಲ. ಅವರು ಕಾರಣ ಏನು ಅಂತ ಹೇಳಿದ್ರೆ ಇಂತಹ ಹಲವಾರು ಘಟನೆಗಳನ್ನ ಅವ್ರು ನೋಡಿರ್ತಾರೆ. ಅದೇ ರೀತಿಯಲ್ಲಿ ಇಂತಹ ಪ್ರತಿಭಟನೆಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ರಾಹುಲ್ ಗಾಂಧಿ ಈ ರೀತಿಯಾದಂತಹ ಸುಳ್ಳುಗಳನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ನೀವು ಕೂಡ ಗಮನಿಸಿರ್ಬಹುದು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನನ್ನನ್ನು ನೋಡಿದ್ರೆ ಹೆದರ್ಕೊಂತಾರೆ, ಅದಕ್ಕಾಗಿ ಅವರು ಸದನಕ್ಕೆ ಬರೋದಿಲ್ಲ, ಈ ರೀತಿಯಾಗಿ ಕೂಡ ನಿನ್ನೆ ಅವರು ಹೇಳಿದ್ದಾರೆ. ಇದೆಲ್ಲ ಆದ್ಮೇಲೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ನಡೆಸಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಪುನಃ ಇವರು ಇಲ್ಲಿ ಏನು ಸುಳ್ಳು ಹೇಳಿದಾರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ನಾನು ಮಾತಾಡುವಾಗ ಮೈಕನ್ನ ಆಫ್ ಮಾಡಿದ್ರು ಅಂತ ಹೇಳಿದ್ರು. ಇಡೀ ದೇಶದ ಜನತೆ ನೋಡಿತ್ತು ಮೈಕಲ್ ಆಫ್ ಆಗಿತ್ತಾ ಅಥವಾ ಆನ್ ಇತ್ತ ಅನ್ನೋದನ್ನ. ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳುವ ಮುಖಾಂತರ ತಾನು ಎಷ್ಟು ದೊಡ್ಡ ಸುಳ್ಳುಗಾರ ಅನ್ನೋದನ್ನ ಇಡೀ ದೇಶದ ಎದುರುಗಡೆ ತೆರೆದಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಿಂದೆ ಹಲವಾರು ಭಾಷಣಗಳಲ್ಲಿ ಅವ್ರು ಹೇಳಿದ್ರು, ನಾನು ಲೋಕಸಭೆಯಲ್ಲಿ ಎದ್ದು ನಿಂತು ಮಾತಾಡಲಿ ಶುರು ಮಾಡಿದ ತಕ್ಷಣ ನನ್ನ ಮೈಕನ್ನ ಆಫ್ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ವಿದೇಶಗಳಿಗೆ ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ಕೂಡ ಅವರು ಇದೇ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಸತ್ತೋಗ್ಬಿಟ್ಟಿದೆ, ವಿರೋಧ ಪಕ್ಷದ ನಾಯಕನಿಗೆ ಮಾತಾಡುವಂತ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತಕೊಂಡು ಪದೇ ಪದೇ ಹೇಳಿದ್ದಾರೆ. ಅದನ್ನೇ ನಿನ್ನೆ ಕೂಡ ಅವರು ರಿಪೀಟ್ ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ಒಂದು ಅದ್ಭುತವಾದಂತಹ ಅವಕಾಶ ಇತ್ತು. ಸರ್ಕಾರವನ್ನ ಪೇಚಿಗೆ ಸಿಲುಕಿಸ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಂತ ಮೆಟೀರಿಯಲ್ಸ್ ಅವ್ರ ಬಳಿ ಇತ್ತು. ಆದ್ರೆ ರಾಹುಲ್ ಗಾಂಧಿ ಒಂದು ಒಳ್ಳೆ ಆಪರ್ಚುನಿಟಿಯನ್ನ ಇಲ್ಲಿ ಹಾಳು ಮಾಡ್ಕೊಂಡ್ರು ಅನಿಸ್ತದೆ. ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ಯಾವಾಗಲೂ RSS ಜಪವನ್ನೇ ಪಠಿಸ್ತಾ ಇರ್ತಾರೆ. ಇಲ್ಲಿ ಕೂಡ ಅದನ್ನೇ ಮಾಡಿದ್ದಾರೆ. ಮೋಸ್ಟ್ಲಿ ನನ್ಗನ್ಸ್ತದೆ ಇದನ್ನ ನೋಡಿ ಇರಬೇಕು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಯಾವಾಗಲೂ RSS ಗೆ ಬೈತಾ ಇರುವಂತಹದ್ದು. ಯಾಕಂತ ಹೇಳಿದ್ರೆ RSS ವಿರುದ್ಧವಾಗಿ ಮಾತಾಡಿದ್ರೆ ಅದರಿಂದ ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ತುಂಬಾ ಖುಷಿ ಪಡ್ತಾರೆ. ನನ್ಗೆ ಮುಂದಿನ ದಿನಗಳಲ್ಲಿ ಇದರಿಂದ ಒಳ್ಳೇದಾಗಬಹುದು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡೆ ಪ್ರಿಯಾಂಕ್ ಖರ್ಗೆ ಅವರು ಮೋಸ್ಟ್ಲಿ ರಾಹುಲ್ ಗಾಂಧಿಯನ್ನ ಫಾಲೋ ಮಾಡ್ತಾ ಇದ್ದಾರೆ ಅನಿಸ್ತದೆ. ಹಾಗೆ ರಾಹುಲ್ ಗಾಂಧಿ ಕೂಡ ಅಷ್ಟೇ RSS ವಿರುದ್ಧವಾಗಿ ಒಂದಿಷ್ಟು ಮಾತಾಡಿದ್ರು. ಅದು ಬಿಟ್ರೆ ಈ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರು ಆಡಿರುವಂತಹ ಮಾತಿಗೆ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅಂತ ಹೇಳ್ಬಹುದು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರು ಇಡೀ ಜಗತ್ತಿನ ಎದುರುಗಡೆ ನಿನ್ನೆ ಬೆತ್ತಲಾದ್ರ ಅಂತಲೇ ಹೇಳ್ಬೋದು. ನಾನು ಎಷ್ಟು ದೊಡ್ಡ ಸುಳ್ಳುಗಾರ, ನಾನು ಯಾವ ರೀತಿಯಾಗಿ ಯಾವುದೇ ಸಾಕ್ಷಿಗಳನ್ನ ಇಟ್ಕೊಳ್ದೇನೆ ಸುಮ್ನೆ ಮಾತಾಡ್ತೇನೆ ಅನ್ನೋದನ್ನ ಅವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಮುಂದಾದ್ರೂ ರಾಹುಲ್ ಗಾಂಧಿ ಅವರು ತಮ್ಮ ಘನತೆಗೆ ತಕ್ಕಂತೆ ವರ್ತಿಸೋದು ಉತ್ತಮ ಅನಿಸ್ತದೆ. ಅದನ್ನ ಅವ್ರು ಬದಲಾಯಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗ್ತದೆ. ಹಾಗೇನೆ ಇವ್ರನ್ನ ನಂಬ್ಕೊಂಡಿರುವಂತಹ ಈ ಇಂಡಿ ಒಕ್ಕೂಟ ಏನಿದೆ ಅವರಿಗೂ ಕೂಡ ಶ್ರೇಯಸ್ಸು ಸಿಗ್ಬಹುದು. ಇಲ್ಲ ಅಂದ್ರೆ ಮುಂದಿನ ಚುನಾವಣೆ ಒಳಗಡೆ ಈ ಕಾಂಗ್ರೆಸ್ ಪಕ್ಷ ಅನ್ನೋದೇ ನಶಿಸಿ ಹೋದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಪಕ್ಷ ಆಗ್ಲಿ ಅದು ಬೆಳಿಬೇಕು ಅಂತ ಹೇಳಿದ್ರೆ ಅವರ ನಾಯಕ ಅಷ್ಟು ಸಮರ್ಥನಾಗಿರ್ಬೇಕು. ಆದ್ರೆ ಇಲ್ಲಿ ಆಗ್ತಾ ಇರೋದೇನೋ ಎಲ್ಲದೂ ಉಲ್ಟವೇ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಪದೇ ಪದೇ ನನ್ನನ್ನ ಪಪ್ಪು ಅಂತ ಹೇಳ್ಕೊಂಡು ಯಾಕೆ ಆಡಳಿತ ಪಕ್ಷದವರು ಅಥವಾ ಬಿಜೆಪಿ ಅವರು ಕರೀತಾರೆ ಅನ್ನೋದನ್ನ ದೇಶದ ಎದುರುಗಡೆ ಪ್ರೂವ್ ಮಾಡಿ ತೋರಿಸ್ತಾನೆ ಇದ್ದಾರೆ. ಮುಂದಾದ್ರೂ ರಾಹುಲ್ ಗಾಂಧಿ ಅವರು ಬದಲಾಗ್ತಾರ, ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.